ನದಿ ಸಂಚರಿಸಿ ಕೊಯ್ವಿ ಎಲ್ಲ ಹರುಷದಿಂದ ಸಂಚರಿಸು ಸುಮಗಳ ಕೊಯ್ವಿ ಹರುಷದಿಂದ ಅರುಣಿ ಪದ್ಮಾವತಿಯು ಸಖಿಯರ ನೆರವಿ ಸಹಿತ ದಿನ ಪದ್ಮಾವತಿ ಮತ್ತೆ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದವಳು ನಾನು ಕೂಡ ಈ ಎಂತದ್ದು ನೀವು ಕರಿತೀಯ ಯಾವಾಗ ನಿರೀಕ್ಷೆ ಹಾಗೆ ಮತ್ತೆ ನೀನೊಬ್ಬಳಿಗೆ ಇವರೆಲ್ಲ ಇದ್ರ ಎಲ್ಲರ ಜೊತೆ ಆಗಿದ್ದು ನೀವು ನಿರೀಕ್ಷೆಯಲ್ಲಿದ್ರಿ ಈ ಪದ್ಮಾವತಿಯ ಜೀವನವೇ ಧನ್ಯ ಅಂತ ಭಾವಿಸಿಕೊಳ್ಳುತ್ತೇನೆ. ಯಾಕೆ ಹೇಳು, ಗಿಡ ಒಂದು ಬೆಳೆದು ಮರವಾಗಬೇಕಿದ್ರೆ ಕಾಲಕ್ಕೆ ಸರಿಯಾಗಿ ಏನೆಲ್ಲ ಬೇಕು ಹೇಳು? ನೀರು ಗೊಬ್ಬರ ಹಾಕ್ಬೇಕು, ನಾವು ಮಣ್ಣೆಲ್ಲ ಅಗತ್ಯವಾಗಿ ಬೇಕು ಗೊಬ್ಬರ ಸರಿ ಹಾಕಬೇಕು, ಗೊಬ್ಬರವನ್ನು ಸರಿಯೇ ಹಾಕ್ಬೇಕು. ಹಾಗೆ ಸಮಸ್ಯೆ ಆಗ್ತದೆ. ಹೆಣ್ಣಾದಳ ಜೀವನ ಉಜ್ಜೀವನವಾಗುವುದು ಯಾರಿಂದ ಹೇಳು? ಯಾರಿಂದ? ತಂದೆ ತಾಯಿಗಳಿಂದ. ಹೌದಲ್ವೇ? ಮತ್ತೆ ತಂದೆ ತಾಯಿಗಳ ಪ್ರೀತಿಯ ಮಗಳಾಗಿ ಬೆಳೆದೆ. ಒಂದು ಕಾಲ ಇತ್ತೆ, ನನ್ನ ಅಪ್ಪ ಅಮ್ಮನಿಗೆ ಮಕ್ಕಳೇ ಆಗಿರುವಂತೆ. ಹೌದು ಹೌದಾ? ಕಾಲಕ್ಕೆ 4 ವರ್ಷಗಳ ಆಗಮನವಾಯ್ತು ದೇವಋಷಿಗಳು. ಹೌದು ಬಂದವರೇ ಹೇಳಿದ್ರು ಏನಂತ? ನಾನು ಹೇಳ್ತೇನೆ ಪುತ್ರಕಾಮಿಷ್ಟಿಯಂತಹ ಯಾಗವನ್ನು ಮಾಡುವುದಕ್ಕೆ ಹೇಳಿದಂತೆ. ಎಂತದೆ ಪುತ್ರಕಾಮಿಷ್ಟಿ ಯಾಗ? ಆ ಯಾಗವನ್ನು ಮಾಡಿದ್ರೆ ಮಕ್ಕಳಾಗ್ತದಂತೆ. ಹೌದಾ? ಹಾಗೆ ಯಾಗವನ್ನು ಮಾಡಿದ್ರು. ಹೇಗೆ? ಬಂಗಾರದ ನೇಗಿಲಿಗಳಿಗೆ ಎತ್ತನ್ನು ಕಟ್ಟಿ ಉಳುವುದಕ್ಕೆ ಪ್ರಾರಂಭ ಮಾಡಿದ್ರು. ಹೌದಾ? ಏನೇ ಬಾಯಿ ಬಿಡುವುದು? ಬಂಗಾರದ ನೇಗಿಲ ಯಾಗ ಮಾಡಿದ ಯಾರು? ನನ್ನಪ್ಪ ಯಾರು? ಮಹಾರಾಜ, ತೋಂಡ ದೇಶದ ಅಧಿಕಾರಿ. ನಿನ್ನಪ್ಪ ಯಾಗ ಮಾಡಿದ್ದಲ್ಲ, ನನ್ನಪ್ಪನೇ ಯಾಗ ಮಾಡಿದ್ದು. ಯಾಗವನ್ನು ಮಾಡಿದ್ಮೇಲೆ ಅದು ಉಳುವಂತಹ ಕ್ರಮ ಇತ್ತು. ಹಾಗೆ ಉಳುಮೆಯನ್ನು ಮಾಡಿದ್ರು. ಉಳುವಂತಹ ಸಂದರ್ಭ ಬಂಡೆಕಲ್ಲು ಆ ನೇಗಿಲಿಗೆ ತಾಗಿತ್ತು. ಹೌದಾ? ಎತ್ತುಗಳು ನಿಂತು ಹೋಯ್ತಾ? ಆಗ ಏನ್ ಮಾಡ್ಬೇಕಿತ್ತು? ಬಂಡೆಯನ್ನು ಸರಿಸಬೇಕಿತ್ತು, ಕಲ್ಲು ಹುಡುಕನ್ನು ಕರಿಬೇಕಿತ್ತು. ಹೌದಾ? ನನ್ನಪ್ಪ ಹಾಗೆ ಮಾಡಿದ್ರು. ಹೌದು, ಬಂಡೆಯನ್ನು ಬದಿಗೆ ಸರಿಸಿದ್ರು. ಆದ್ರೆ ವಿಶೇಷ ಏನು ಗೊತ್ತಾ? ಆ ಒಂದು ಕೊಳದಲ್ಲಿ ಒಂದೇ ಒಂದು ಕಮಲ. ಹೌದೇ? ತಾವರೆ ಕಮಲ. ಹೌದು, ಅದು ವಿಶೇಷ. ಕಮಲ ಮುದುಡಿತ. ಹೌದು. ಆ ಸೂರ್ಯನ ಪ್ರಭೆ ಬಿತ್ತು. ಆ ಪ್ರಭೆಯಿಂದ ಕಮಲ ಅರಳಿತು. ಸಾಕ್ಷಿ ನಿಂದು ಗಾರ್ಧ ಭಗಾನ. ಎಲ್ಲಿ ಬೇಕಲ್ಲಿ ಹಾಡುವುದಿಲ್ಲ ನಿಮ್ಮ. ಹೌದು, ಕಷ್ಟ. ಅಲ್ಲಿದಂತಹ ಸಂದರ್ಭ ಒಂದು ವಿಶೇಷ. ಏನು? ಕಮಲದ ಮಧ್ಯಭಾಗದಲ್ಲಿ ಒಂದು ಶಿಶು. ಶಿಶು ಇದು ಇನ್ನೂ ವಿಶೇಷ. ಹೌದು, ಭಯಂಕರ ಆಗಿದೆ. ಮಗು ಹೆಣ್ಣು ಮಗು, ಗಂಡು ಮಗು? ಹೆಣ್ಣು ಮಗು. ಹೌದೇ? ಹೆಣ್ಣು ಮಗ. ಆಕಾಶ ರಾಯ ದಂಪತಿಗಳಿಗೆ ಆ ಮಗುವನ್ನು ನೋಡಿ ಸಂತೋಷವಾಯಿತಂತೆ. ಪ್ರೀತಿಯಿಂದ ಎತ್ತಿಕೊಂಡು ಅರಮನೆಗೆ ಹೋದ್ರು. ಹೌದಾ? ಸಾಕಿದ್ರು, ಸಲಹಿದ್ರು. ಇಷ್ಟು ಎತ್ತರಕ್ಕೆ ಬೆಳೆದವಳು ನಾನು. ಆ ಕೂಸೆ ಈ ಕೂಸು. ಪ್ರೀತಿಯಿಂದ ಸಾಕಿದ್ರು, ವಿದ್ಯಾರ್ಜನೆಯನ್ನು ಮಾಡಿದ್ರು. ನೋಡಿದ್ದೇನೆ, ವಿದ್ಯಾರ್ಜನೆಯನ್ನು ಪೂರೈಸಿ ಅರಮನೆಗೆ ಸೇರಿಕೊಂಡಿದ್ದೇನೆ. ಒಂದು ರೀತಿಯ ಬೇಸರವೇ. ಯಾರಿಗೆ ಬೇಸರ? ನನಗೆ ಬೇಸರ. ಯಾಕೆ ಬೇಸರ? ಈ ಅರಮನೆಯ ವಾತಾವರಣವೇ ಬೇಸರ. ಯಾರು ಹೇಳಿದ್ರು? ಮತ್ತೆ ಅಪ್ಪ ಬೇಕಾದಷ್ಟು ಮಾಡಿ ಇಟ್ಟಿದ್ದಾರೆ ನಿನಗೆ, ಮತ್ತೆ ಯಾಕೆ ಬೇಸರ? ಅಪ್ಪ ಮಾಡಿ ಹಾಕಿ ಹೀಗಾದದ್ ನಮ್ಮಲ್ಲಿ. ಹೌದಾ? ಅದು ವ್ಯವಸ್ಥೆ ಹೆಚ್ಚಿಗಿದ್ರು ಮನಸ್ಸಿಗೆ ಬೇಸರ ಆಗುವುದು. ಏನು ಇಲ್ಲ ಅಂತ ಹೇಳಿದ್ರು ಬೇಸರ ಆಗುವುದು. ನಮ್ಮದೇನು ಖರ್ಚಿಗೆ ಬಹಳಷ್ಟು ಉಂಟು. ಖರ್ಚು ಮಾಡುದು ಹೇಗಪ್ಪ ಅಂತ ನಿನಗೇನ್ ತಲೆ ಬಿಸಿ? ಯಾವುದು ಇಲ್ಲ. ಖರ್ಚಿಗೆ ಏನು ಮಾಡುದು ಅಂತ. ಹೌದು. ಹಾಗೇನೆ ನಿಮ್ಮಲ್ಲಿ ಹೆಚ್ಚಾಗಿದಲ್ಲ, ನಮಗೆ ಕೊಡಿ, ನಾವು ತಕೊಂಡು ಹೋಗ್ತೇವೆ. ಇದೆಲ್ಲ ಮತ್ತೆ ನೀನು ಹಾಕೊಂಡದ್ದು ಯಾರದ್ದು? ಆಗ ಕೇಳ್ತಾ ಇರ್ತೀವಿ, ಅದು ಬೇಕಮ್ಮ ಇದು ಬೇಕಮ್ಮ. ಕೊಟ್ಟು ಉಳಿದಿದೆ ಅಲ್ಲ, ಅದನ್ನು ಕೊಡಿ ಅಂತ ಹೇಳಿ. ಹೌದೇ, ಕೊಡುವುದಿಲ್ಲ, ನಾನು ಯಾವಾಗಲೂ ಕೊಡ್ತಾ ಇರುವುದು. ಹಾಗಾಗಿ ಮನಸ್ಸಿಗೆ ಆರಿಸಿದಂತಹ ಬೇಸರ ಅದನ್ನು ದೂರೀಕರಿಸುವಂತಹ ಬಗೆ ಹೇಗೆ? ನಾನು ಕತೆ ಹೇಳ್ಬೇಕು. ಯಾವ ಕತೆ ಹೇಳ್ತಿ? ಅಜ್ಜಿ ಕತೆ. ನಿನ್ನ ಅಜ್ಜನಿಗೆ ಹೋಗಿ ಹೇಳಾಯ್ತಾ? ಒಂದು ಸಂಗೀತ ಹೇಳಬೇಕಾ? ಸಂಗೀತ ಕೇಳು, ಹೇಳು. ಬೇಡ, ಈಗ ಬೇಡ, ಸಮಯ. ನೀನೇ ಹೇಳಿದ್ದಲ್ವಾ ಸಮಯ ಉಂಟೆ, ಹೇಳಿ. ನಮ್ಮದೇ ಸಮಯ, ಹೇಳು. ಬೇಡ, ಕೇಳೋಣ. ಇದ್ದು ಹೋದ ಯಾರು? ಇದ್ದವರ
ಬೇಡ ಅದಾಗಲಿದೆ. ಏ ಗೆಳತಿ, ನಾನೊಂದು ಉಪಾಯವನ್ನು ಕಂಡುಕೊಂಡಿದ್ದೀನಿ. ಅದ್ಯಾಕೆ ಅಂತ ಗೊತ್ತಾಗ್ಲಿಲ್ವಾ? ಸತ್ಯಕ್ಕೆ ಸಖಿಯರು ಬಲ್ಲಿರುವುದು ಸಖಿಯರೆಲ್ಲ ಬಲ್ಲಿರುವುದು ಒನಗಿ ಹೋಗುವ ಸಖಿಯರು ಒನಗಿ ಹೋಗುವ ಸಕಲರು ದುಗೂಡಿ ಕಾಣುತ್ತ ಅಂದ ಚಂದವ ಕಾಣುತ್ತ ಅಂದವ ಚಂದವ ಅಂದವ ಸಖಿಯರೆಲ್ಲ ಬನ್ನಿರಿಂದು ವನಕ್ಕೆ ಹೋಗುವ ಸಖಿಯರೆಲ್ಲ ಬನ್ನಿ 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 ಬನ್ನಿರಿಂದು ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ 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 ಸಖಿಯರೆಲ್ಲ ಬನ್ನಿರಿಂದು ಬನ್ನಿರಿಂದು ಬನ್ನಿರಿ ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ವನಕ್ಕೆ ಹೋಗುವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದ ಚಂದವ ಕಾಣು ತಂದವ ಚಂದವ ಅಂದವ ಚಂದವ ಅಂದ ಚಂದ ಅಂದವ ಚಂದವ ಅಂದ ಚಂದ ಅಂದ ಚಂದ ಅಂದ ಚಂದ ಅಂದ ಚಂದವ ಸಕಲರೊಂದು ಕೂಡಿ ಕಾಣು ತಂದ ಚಂದವ ಅಂದ ಚಂದವ ವನಕ್ಕೆ ಹೋಗುವ ಕಾಣುತ್ತ ಅಂದವ ಚಂದವ ಅಂದವ ಚಂದವ ಚಂದವ ಅಂದವ ಚಂದವ ಅಂದವ ಚಂದವ ಸಕಲರೊಂದು ಗೂಡಿ ಕಾಣು ತಂದ ಚಂದವ ಸಖಿಯರೆಲ್ಲ ಬಂದಿರುವುದು ವನಕ್ಕೆ ಹೋಗುವ ಕಾಣು ತಂದ ಚಂದವ ಅಂದ ಚಂದವ
ಸಕಲರೊಂದು ಕೂಡಿ ಕಾಣು ತಂದ ಚಂದವ ಸಕಲರೊಂದು ಕೂಡಿ ಕಾಣು ತಂದ ಚಂದವ ಕಾಣು ತಂದ ಚಂದವ ತಂದ ಚಂದ ಚಂದವ ಚಂದವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು 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 ಕುಸುಮ 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 ಕೊಯ್ದು 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 ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ನಿಖಿಲ ಕುಸುಮಗಳನ್ನು ಕೊಯ್ದು ಕುಸುಮಗಳನ್ನು ಕೊಯ್ದು 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 ಮಾಲೆ ಮಾಡುವ ಕುಸುಮದ ಮಾಲೆ ಮಾಡುವ ಸುಮಗಳ ಮಾಲೆ ಮಾಡುವ ಕುಸುಮದ ಮಾಲೆ ಮಾಡುವ ಸುಮದ ಮಾಲೆ ಮಾಡುವ ನಿಖಿಲ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡುವ ಪ್ರಕಟಿಸುತ್ತ ನಾವು ನಮ್ಮ ಕೈ ಕೈ ಚಳಕವ ಪ್ರಕಟಿಸುತ್ತ ನಾವು ನಮ್ಮ ಕೈಯ ಚಳಕವ ನಮ್ಮ ಕೈ ಕೈ ಚಳಕವ ನಮ್ಮ ಕೈಯ ಚಳಕವ ನಮ್ಮ ಕೈಯ ಚಳಕವ ಮಾಡುವ ಕೈಯ ಚಳಕ ಕೈಯ ಚಳಕ ಕೈಯ ಚಳಕ ಕೈಯ ಚಳಕ ಕೈಯ ಚಳಕ ಕೈಯ ಚಳಕ
ಚಳಕವ ಕೈಯ ಚಳಕ ಕೈಯ ಚಳಕ ಕೈಯ ಚಳಕ ಕೈಯ ಚಳಕ ಕೈಯ ಚಳಕವ ಹೋಗಿ ಹೋಗಿ ಯಾವ ಸಿಗ್ತದೆ ಹೋಗಿ ಮಾಡಿ ಮಾಡಿ ಹೋಗಿ ಹೋಗಿ ಸಖಿಯರೆಲ್ಲ ಬನ್ನಿರಿಂದು ಒಣಗಿ ಹೋಗುವ ಚಂದವ ಕಾಣು ತಂದ ಚಂದವ ಒಣಗಿ ಒಣಗಿ ಹೋಗುವ ಇವತ್ತಿನ ಉಲ್ಲಾಸ ಮತ್ತೆ ಯಾವಾಗ ಹೌದಾ ಮೊದಲು ಯಾಕೆ ತಟ್ಟಾಗಿಲ್ಲ ಯಾವಾಗ ಮನೆ ಒಳಗೆ ಇದ್ದೇ ಬೇಸರವೇ ಹಾಗಾಗಿ ಹೊರಗಡೆ ಹೋಗ್ಬೇಕಿನ್ನ ಹಾಗೆ ತೀರ್ಮಾನ ಬೇರೆ ಏನೂ ಅಲ್ಲ ಮತ್ತೇನು? ನಮ್ಮಂತ ಹೆಣ್ಣು ಮಕ್ಕಳಿಗೆ
ಸಂಚರಿಸದಕ್ಕಿರುವಂತಹದ್ದು ಉಪವನ. ಉಪವನ. ಹಾಗಾಗಿ ಅಪ್ಪನಲ್ಲಿ ಹೋಗಿ ಕೇಳಿಕೊಂಡೆ. ಕೇಳಿಕೊಂಡ್ಯಾ? ಹೋಗು ಮಗಳೇ. ಅಪ್ಪನಿಗೆ ಕೊಟ್ಟಿದ್ದಾರ? ಹೌದು ಹೌದು, ಅವಳನ್ನು ಸೇರಿಸಿಕೊಂಡು ಹೋಗು ಅಂತ ಹೇಳಿದ. ನಿನ್ನನ್ನ ನನ್ನನ್ನ? ಅವಳು ಧೈರ್ಯಕ್ಕೆ ಬೇಕು ಅಂತ. ನಾವು ಬೇಡ. ಹಾಗಲ್ಲ, ನೀವು ಮೊನ್ನೆ ಸೇರಿಕೊಂಡವರು. ಅವಳು ಹಣೆ ಬಿಡಲ್ವಾ, ಬೇಕಂತ ಕಾರಣಕ್ಕಾಗಿ. ಹಾಗಾಗಿ ನಿಮ್ಮಲ್ಲಿ ಕೇಳುದು ನಾನು. ಏನ್ ಬರ್ತೀನಿ ನಾನು ತುದೀಗ ನಾನು ನಿಂತಿದ್ದೇನೆ. ಬಿದ್ರೆ ಹಾಗಲ್ಲವೇ ಯಾವಾಗ ಹೋಗುದು ಅಂತ ಸಿದ್ಧಳು ಸಿದ್ಧಳು ಓಡುವ ಕುದುರೆ ಹಾಗೆ. ಮತ್ತೆ ನೀನು ಎಲ್ಲಿಗೆ ಹೋಗುವುದಕ್ಕಿಲ್ಲ ಇದ್ರೆ ನಿಮ್ಮದೇ. ಅವಳು ಗೆಲ್ಲುವ ಬರ್ತಾಳೆ ಅಷ್ಟೇ. ನೀನು ನೀನೆಲ್ಲೋ ನಾನಲ್ಲೇ. ಮತ್ತೆ ಗಾಯನ ನೀನು ನಮ್ಗೆ ನಿಮ್ಮ ಜೊತೆ ಇರುವುದೇ ಕೆಲಸ ಅಲ್ಲ. ಹಾ. ಮತ್ತೇನು? ನೀನು ಬೇಸರದಲ್ಲಿ ಹೇಳು, ಸಂತೋಷದಲ್ಲಿ ಹೇಳುದು? ಸಂತೋಷವೇ. ಅಲ್ಲ, ಯಾಕೆ ಹೇಳಿ, ಈ ಹಲ್ಲು ಮುಂದೆ ಇದ್ದವರದು ದುಃಖವೇ ಗೊತ್ತಾಗುದಿಲ್ಲ, ಹೊಟ್ಟೆ ಮುಂದೆ ಇದ್ದವ್ರದ್ದು ಹಸಿವು ಗೊತ್ತಾಗುದಿಲ್ಲ. ಅವಳು ಯಾವಾಗ ನಗುತ್ತಾ ಇರುವುದು. ಅವಳಿಗೆ ಬೇಸರ ಆದ್ರೂ ಸಂತೋಷ ಆದ್ರೂ ಒಂದೇ ರೀತಿ. ತಡ ಮಾಡುವುದಕ್ಕೆ ಆದಷ್ಟು ಬೇಗ